ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಆಯುಕ್ತ ಮಲ್ಲಪ್ಪ ಜೋತ ಅವರು. ವಿಶೇಷವಾಗಿ ಇವತ್ತು ನಮ್ಮ ದೇವೇಗೌಡರ ಪಕ್ಷ JDS ಏನಾದರೂ ಅದರ ಭವಿಷ್ಯ, ಯಾಕಂದರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಗಳು ರಾಜ್ಯ ತುಂಬ ಸುತ್ತಾಗ್ತಾ ಇದ್ದಾರೆ, ಪಕ್ಷ ಕಟ್ಟಬೇಕಂತೇಳಿ ಓಡಾಡ್ತಾ ಇದ್ದಾರೆ. ಆದರೆ ಜನರಿಂದ ಯಾವ ಮಟ್ಟದ ಒಂದು ನಿರೀಕ್ಷೆ ಇತ್ತು, ಜನರ ಸಹಕಾರ ಮಾಡ್ಬೋದು ಅಂತೇಳಿ ಅದು ಆಗ್ತಾ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾಯಿದೆ. ಮತ್ತು ಆಲ್ರೆಡಿ 3 ಸಲ ಸೋತಿದ್ದಾರೆ ನಿಖಿಲ್ ನಮ್ಮ ಕುಮಾರಸ್ವಾಮಿಗಳು. ಇದಕ್ಕೆ ಕಾರಣ ಏನು ಬಿಡಿಸಿಡಬೇಕಾದ್ರೆ ಇಲ್ಲಿ ಜನಕ್ಕೆ ಅವ್ರು ಬೇಡಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಇದೇ ಕಾಲಕ್ಕೆ ಜನರಿಂದ ಆಯ್ಕೆ ಆದಂಥ ಪ್ರಜ್ವಲ್ ರೇವಣ್ಣ ತನ್ನ ಅವಘಡದಿಂದ, ತನ್ನ ಒಂದು ಏನಂತ ನೀವು ಸ್ಕ್ಯಾಂಡಲ್ದಲ್ಲಿ ಸಿಕ್ಕಾಕೊಂಡು, ಇವತ್ತು ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಇದ್ದಿದ್ರೆ ಸ್ವಲ್ಪ ಜನ ಅವ್ರನ್ನ ಆರಿಸಿದ್ರು MP ಸ್ಥಾನಕ್ಕೆ. ಆದರೆ ಅವರು ತಮ್ಮ ವರ್ತನೆಗಳಿಂದ ಪಕ್ಷಕ್ಕೆ, ಅದರಲ್ಲೂ ದೇವೇಗೌಡರ ಕನಸಿಗೆ ದೊಡ್ಡ ಹೊಡೆತವನ್ನು ಕೊಟ್ಟರು ಅಂತ. ದೇವೇಗೌಡರು ತಮ್ಮ ಪಕ್ಷದ ಸಲುವಾಗಿ ಹೊರಗಿನ ಎಲ್ಲ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಹೊರಗೆ ಹಾಕ್ತಾ ಬಂದರು. ಕೊನೆಗೆ ಈಗ ಅಪ್ಪ ಮಕ್ಕಳ ಪಕ್ಷ ಅನ್ನುವಷ್ಟರ ಮಟ್ಟಿಗೆ ಅದು ನಿಂತು ಹೋಗಿಬಿಟ್ಟದು. ಅದ್ರ ಜೊತೆಗೆ ಅದರ ಹತ್ತ ಯಾರೂ ಅಂತ ಜನನಾಯಕರು ಬರ್ತಾ ಇಲ್ಲ, ಇದ್ದವ್ರು ಮತ್ತೆ ಬಿಟ್ಟು ಓಡ್ತಾ ಇದ್ದಾರೆ. ವಿಶ್ವನಾಥ್ ಅವರಾಗಿರ್ಬೋದು, ಮತ್ತಿನ್ನೊಬ್ಬರಾಗಿರ್ಬೋದು, ಇವರು ಹತ್ತು ನೋಡ್ತಾ ಇಲ್ಲ. ಅದರಲ್ಲೂ GT ದೇವೇಗೌಡರಂತೆ ಕೊನೆ ಕೊಂಡಿದ್ದಂಗೆ ಇದ್ದರವರು ಅವರು ಕಳಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಬೇಡಪ್ಪ ಇವರು ಸಹವಾಸ ಅಂತೇಳಿ ಎಲ್ಲರೂ ಕಹಿ ಅನುಭವ ಆಗ್ಯದ. ರಾಮಯ್ಯನವ್ರು ಹಿಡ್ಕೊಂಡು ಇಲ್ಲಿವರೆಗೆ ಅವ್ರ ಜೊತೆಗಿದ್ದಂಥವ್ರೆಲ್ಲರೂ, ಅದರಲ್ಲೂ ಮುಖ್ಯವಾಗಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಯಾವ ರೀತಿಯಾಗಿ ಹೊರಗೆ ಹಾಕಿದ್ರು ಅನ್ನೋದು ಇತಿಹಾಸದಲ್ಲಿ ದಾಖಲಾದಂಥ ವಿಷಯಗಳಿಲ್ಲವು. ಹೀಗಾಗಿ ಇವತ್ತು JDS ಏನಾಗ್ಯದಪ್ಪ ಅಂತಂದ್ರೆ ಒಂದು ನಿಧಾನಕ್ಕೆ ಕೊಲಾಪ್ಸ್ ಆಗ್ತಾಯಿದೆ ಅಂತ. ಮತ್ತು ಅದು ಬೆಳೆಯೋದು ಯಾರಿಗೂ ಬೇಕಾಗಿಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ, ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಅದು ಬೆಳೆದು ಸುತಾರಾಮ್ ಬೇಕಾಗಿಲ್ಲ. ಆದರೆ ಈ ಒಂದು ಮೈಸೂರು ಏರಿಯಾದಲ್ಲಿ, ಹಳೆ ಮೈಸೂರು ಏರಿಯಾದಲ್ಲಿ ಅವ್ರು ಹಿಡುತ್ತದೆ ಅಂತ ತಿಳ್ಕೊಂಡ್ರು ಒಕ್ಕಲಿಗರೆಲ್ಲ ಅವ್ರು ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ BJPಗರು. ಯಾಕಂದರೆ BJPಯಲ್ಲಿ ಒಕ್ಕಲಿಗ ನಾಯಕ ಹಿಡ್ಕೊಳ್ಳೋಂಥವ್ರು ಇಲ್ಲ. ಇವತ್ತು ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಮತ್ತು ಅವ್ರು ಇರ್ಬೋದು, ಇಲ್ಲ ಅಂತ ಕೆಲವು ಜನ ಅವರು ಒಬ್ಬ ಮಾಸ್ ಲೀಡರ್ ಆಗಿ ಉಳಿದಿಲ್ಲ ಇವತ್ತು. ಅದಕ್ಕಾಗಿ ಅವರು ಕುಮಾರಸ್ವಾಮಿಗಳಿಗೆ ಒಂದಿಷ್ಟು ಏನೋ ಅವಕಾಶ ಕೊಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕುಮಾರಸ್ವಾಮಿಯವ್ರಿಗೆ ಗೊತ್ತಿದ್ದಲ್ಲ, ದೇವೇಗೌಡರಿಗೆ ಗೊತ್ತು. ದೇವೇಗೌಡರು ಸಹಿತ ಇವತ್ತು ಚಡ್ಪಡಿಸ್ತಾ ಇರಬೇಕು ಹಿಂದುವಾಗ ಏನು ಮಾಡಿಟ್ರಪ್ಪ ಪ್ರಜ್ವಲರ ಮುಖ ಇತ್ತು, ಜನ ನಂಬ್ತಾ ಇದ್ರು. ಆದರೆ ಆದಿದ್ದೇನು ಪ್ರಜ್ವಲ್ ರೇವಣ್ಣ ಅವರು. ಮತ್ತು ರೇವಣ್ಣಂತೆ ಅವರು ಅದೇ ರೀತಿಯ ಒಂದು ಕೇಸುಗಳನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಇದರಿಂದ ಏನು ಲಾಭ ಅದಪ್ಪ ಅವರಿಗೆ, ಯಾರಿಗಾಗಿ ಈ ಪಕ್ಷ ಅನ್ನುವಂಥದ್ದು ಇವತ್ತು ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿಲ್ಲ ಹೊರಗೆ ಬರೋ ಸಲುವಾಗಿ. ಅದು ದೊಡ್ಡ ಆಘಾತ ಆದಂಗೆ. ಮತ್ತು ಸಣ್ಣದಲ್ಲ ಕೇಸ್, ಅದು ಒಂದಲ್ಲ ಎರಡಲ್ಲ, ನೂರಾರು ಹೆಣ್ಮಕ್ಳು ಅಂತ ಆ ಒಂದು ಅತ್ಯಾಚಾರ ಅಂತಿರೋ ಮತ್ತೇನಂತಿರೋ ಅದರಿಂದ ಇವತ್ತು ಪೂರ್ತಿಯಾಗಿ ಅವ್ರ ಹೆಸರು ದಕ್ಷಿಣ ಕರ್ನಾಟಕದ ಕೆಟ್ಟೋಗಿಬಿಟ್ಟದ. ಆದರೂ ಪ್ರಜ್ವಲ್ ರೇವಣ್ಗೆ ಅದ್ರ ಸಲುವಾಗಿ ಅದ್ರ ಹಿನ್ನೆಲೆಯಲ್ಲಿ ಸ್ವಲ್ಪ ಏನೋ ಜಾಮೀನು ಇಸ್ಕೊಳ್ಬೇಕು, ಅವ್ರು ಹೊರಗೆ ತರಬೇಕು, ಒಬ್ಬರಾಗಿದ್ದಾರೆ ನಿಕ್ಕೆಲ್ಲ ಜೋಡಿಸ್ಬೇಕು ಅಂತ. ಯಾಕೆ ಮತ್ತವ್ರು ಸಿಗೋದಿಲ್ಲ ಅವರಿಗೆ. ಇನ್ನೊಬ್ಬರು ಬಂದರೆ ಭಾಳಷ್ಟು ಉಳಿದಿಲ್ಲ. GT ದೇವೇಗೌಡರು ನೋಡಿ ಭಾಳಷ್ಟು ಇದ್ದವ್ರು ಅಂತ ತಿಳ್ಕೊಂಡಿದ್ದೀವಿ. ಕಡೆಗೆ ಅವರು ವಿರೋಧಿಗಳಾಗಿಬಿಟ್ರೆ ಇವತ್ತು. ವಿಶ್ವನಾಥ್ ಅವರು ಒಂದು ಪರಿಸ್ಥಿತಿ. ಮತ್ತು ಸಿದ್ದರಾಮಯ್ಯ ಅಲ್ಲಿಂದ ಬಂದಂಥವ್ರು ನಮಗೆ ಗೊತ್ತಿದ್ದ ವಿಷಯ ಇದೆ. ಹೀಗಾಗಿ ಪಕ್ಷ ಇವತ್ತು ನಿತ್ರಣ ಆಗಲಿಕ್ಕತ್ತದ. ಅದಕ್ಕಾಗಿ ಎಲ್ಲರೂ ತೊಗೊಂಡು ನಾವು ಮಾಡ್ತೀವಿ ಅನ್ನುವಂಥ ಹಂತಕ್ಕೆ ಬಂದು ನಿಲ್ತಾ ಇದ್ದಾರೆ. ಆದರೆ ಹೋಗೋರು ಯಾರು? ಪ್ರಜ್ವಲ್ ರೇವಣ್ಣರ ಕಡೆ ಎಲ್ಲರೂ ಲಕ್ಷ್ಯದ. ಆದರೆ ಪ್ರಜ್ವಲ್ ರೇವಣ್ಣ ಮೋಸ್ಟ್ಲಿ ಅವ್ರಿಗೆ ಜಾಮೀನು ಸಿಗೋದು ಸುಲಭ ಇಲ್ಲ. ಇನ್ನು ಅವ್ರ ತಂದೆ ರೇವಣ್ಣ ಅವ್ರ ಮೇಲೆ ಕೇಸದ, ಅವ್ರ ಹತ್ರ ಜನನಾಯಕರಲ್ಲ. ಕುಮಾರಸ್ವಾಮಿಗಳಿಗೆ ಆರೋಗ್ಯ ಕೆಡ್ತಾ ಇದೆ, ದೇವೇಗೌಡರಿಗೆ ವಯಸ್ಸಾಗಿದೆ. ಇಂಥ ಒಂದು ದುರ್ಬಲ ಸ್ಥಿತಿಯಲ್ಲಿ ಪಾರ್ಟಿ ನಡೆಸ್ಕೋಬೇಕು. ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಈ ಒಂದು ಪಾರ್ಟಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಬಳಸ್ಬೇಕಂತಲೇ ಇತ್ತು. ಆದರೆ ಪ್ರಜ್ವಲ್ ರೇವಣ್ಣವ್ರಿಗೆ ಕೊನೆಗೂ ಜಾಮೀನು ಸಿಕ್ಕಿಲ್ಲ, ಸಿಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದಾವೆ. ಹೀಗಾಗಿ ಇನ್ನೇನಾದರೂ ಒಬ್ಬರ ಮೇಲೆ ಒನ್ ಮ್ಯಾನ್ ಶೋ, ದಟ್ ಇಸ್ ಕಾಲ್ಡ್ ದ ನಿಖಿಲ್ ಕುಮಾರಸ್ವಾಮಿ. ಅವರೊಬ್ಬರ ಆಗ್ಬೋದೇನೋ, ಹೋರಾಟ ಮಾಡ್ಬೋದು, ಮತ್ತೆ ತೆಗಿಬೋದು, ಎದುರಾಳಿಗಳ ಮೇಲೆ ಬೀಳ್ಬೋದು, ಮತ್ತು ಮಾತುಗಾರರು ಇದ್ದಾರೆ. ಆದರೆ ಅದು ಹಿಂದೆ ಸಪೋರ್ಟ್ ಯಾರ ರಾಜಕೀಯಕ್ಕೆ ಅನ್ನೋದು ಸಹಿತ ಅಷ್ಟ ಪ್ರಶ್ನೆ ಅದ. ಹೀಗಾಗಿ ಈ ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಅಪ್ಪ ರೇವಣ್ಣ ಇಬ್ಬರು ಒಂದು ರೀತಿ ದೇವೇಗೌಡರ ಫ್ಯಾಮಿಲಿಗೆ ದೊಡ್ಡ ಹೊಡೆತ ಕೊಟ್ಟಂಗೆ ಆಗ್ಲಿಕ್ಕತ್ತದ.
ಯಾಕಂದ್ರೆ ಅನುಭವ ನಮಗೆ ಭಾಳ ಜನ ಇದ್ದಾರೆ ಒಂದು ಒಳಗೆ ಸಾಧಿಸ್ಬೋದು ಮಾಡ್ಬೋದು ಅಂತೇಳಿ. ಬಟ್ ಈಗ ಅಂಥ ಪರಿಸ್ಥಿತಿ ಅಲ್ಲಿಲ್ಲ ಅನ್ನಿಸ್ಲಿಕ್ಕತ್ತದ. ಅದರಲ್ಲಿ ಪ್ರಜ್ವಲ್ ರೇವಣ್ಣಗೆ ಇಷ್ಟರೊಳಗೆ ಸಿಗಬೇಕಾಗಿತ್ತು, ಏನೋ ಇದು ಜಾಮೀನು ಸಿಕ್ಕಿಲ್ಲ, ಮತ್ತು ಮೋಸ್ಟ್ಲಿ ಸಮೀಪದಲ್ಲಿ ಸಿಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಒಟ್ಟಾರೆಯಾಗಿ JDS ನಿಧಾನಗೊಂಡು ಕೊನೆ ದಿನ ಅನುಭವಿಸ್ತಾ ಇದೆ ಅಂತ. ಯಾಕಂದರೆ ದೇವೇಗೌಡರಿಗೂ ವಯಸ್ಸಾಯಿತು, ಅವ್ರಿಗೂ 90 ಅಬೌವ್. ಆರೋಗ್ಯ ಅವ್ರದ್ದು ಮೇಲೆ ಏನೋ ಒಂದಿಷ್ಟು ಕೆಲವೊಂದು ಕಾಣ್ತಾ ಇದೆ. ಮುಂದೆ ಇನ್ನು ಎಷ್ಟು ವರ್ಷ ನಡ್ಕೊಂಡು ಹೋಗ್ಬೋದು ನಮ್ಮ ದೇವೇಗೌಡರು. ಇನ್ನೇನದು 2ನೇ ಸ್ಥಾನದ ನಾಯಕರು. ಅದರ ಉದಾಹರಣೆಗೆ ಈ ನಮ್ಮ ಕುಮಾರಸ್ವಾಮಿ ಆಯಿತು, ಅವ್ರ ತಂದೆ, ಅವರ ಹಿರಿಯ ಅಣ್ಣ ರೇವಣ್ಣ ಆಯಿತು. ಯಾಕೆಂದರೆ ಒಂದು ಪಾರ್ಟಿ ಏನಾಗ್ಯದಪ್ಪ ಅಂದ್ರೆ ಒಂದು ಕುಟುಂಬದ ಪಾರ್ಟಿ ಹೋಗ್ಬಿಟ್ಟದು ಇವತ್ತು. ಅವರು ಅದನ್ನು ಎತ್ತಬೇಕು, ಉಳಿದ್ರೆ ಎತ್ತಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರು ಬುದ್ಧಿವಂತರಿದ್ದಾರೆ, ಯಾವ ಸರಿ ಯಾವ ತಪ್ಪು ಏನಪ್ಪ ಅಂತೇಳಿ. ಆದರೆ ಅವ್ರಿಗೆಲ್ಲ ನಿಶ್ಶಕ್ತ ಆಗಿದ್ದಾರೆ. ಯಾರು ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದ್ದರೂ ಸಹಿತ ಓಟ್ ಹಾಕೋ ಪ್ರಯತ್ನ ಮಾಡೋದಿದ್ದಾರೆ ಅಂತ ಹೇಳ್ಬೇಕಾಗಿದೆ. ಅದು ಮುಂದೆ. ಬಟ್ ಈಗ ಮಾತ್ರ ಪ್ರಜ್ವಲ್ ರೇವಣ್ಣ ಪಾರ್ಟಿಯಲ್ಲೇ ಅಥವಾ ಪಾರ್ಟಿಗೆ ತೊಗೊಳ್ಳೋದು ಭಾಳ ಕಷ್ಟದ. ಈಗಾಗಲೇ ಆರೋಪಗಳಿದ್ದ ಅವ್ರ ಮೇಲೆ. ಅದನ್ನು ಸುಳ್ಳು ಮಾಡೋ ಪ್ರಯತ್ನವೂ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕುಮಾರಸ್ವಾಮಿಗಳಾಗಿರ್ಬೋದು ಮತ್ತು ನಮ್ಮ ದೇವೇಗೌಡರು ಆಗಿರ್ಬೋದು. ಇತ್ತೀಚೆಗೆ ಪ್ರಜ್ವಲ್ರ ಬಗ್ಗೆ ಯಾರೇನೂ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಜಾಮೀನು ಸಿಕ್ಕರೆ ಏನು ಮಾಡಿದ್ರೆ ನಾವು ಪ್ರಯತ್ನ ಮಾಡ್ಬೋದು, ಆದರೆ ಸಿಗ್ತದಿಲ್ಲ ಗ್ಯಾರಂಟಿನೂ ಇಲ್ಲ ಈ ಎಲ್ಲ ನೆಲೆಗಟ್ಟಿನಲ್ಲೇ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣನ ಅಥೆಂಟಿಕ್ ಅದಾವ್ರು ಎಲ್ಲ ಡಾಕ್ಯುಮೆಂಟ್ ಅವ್ರು ಏನು ಮಾಡಿದ್ರು ಏನಿಲ್ಲ ಅಂತೇಳಿ. ಹೀಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಗ್ತಾಯಿಲ್ಲ. DK ಕುಮಾರಸ್ವಾಮಿಗೆ ಜನಬೆಂಬಲ ದೊರೀತಾ ಇಲ್ಲ ಅಂತ ಹೇಳಿ ಹೋದ್ರೆಲ್ಲ ಒಂದು ರೀತಿ ಅವರಿಂದ ದೂರ ಸರಿಯುವ ಪ್ರಯತ್ನಗಳು ನಡೀತಾ ಇರೋದನ್ನು ಗಮನಿಸಿದಾಗ ನಮ್ಮ JDS ದಿನಗಳು ಮುಗಿದುನಾ ಅನ್ನುವಂಥ ಒಂದು ಮತ್ತೊಂದು ಪ್ರಶ್ನೆ ಬರ್ತದೆ. ಯಾಕೆ ಹಿಂದಿನಿಗಿಂತ ಎಷ್ಟು ಕಡಿಮೆ ಆಗಿದೆ, ಅರ್ಧದಷ್ಟು ಕಡಿಮೆ ಆಗಿದೆ. ಅದರಲ್ಲಿ ಕೆಲವೊಂದು ಮಂದಿನ ನಮ್ಮ DK ಶಿವಕುಮಾರ್ ಬೆನ್ನು ಹಚ್ಚಿದ್ದಾರೆ, ಬನ್ನಿ ನಮ್ಮ ಪಾರ್ಟಿಗೆ ಅಂತೇಳಿ. ನಿಧಾನಕ್ಕೆ ಜನನೂ ಈ ದೇವೇಗೌಡರ ಮೇಲೆ ಒಂದು ವಿಶ್ವಾಸ ಇದ್ದರೂ ಸಹ ಆ ಪಾರ್ಟಿ ಉಳಿದಿಲ್ಲಪ್ಪ ಅಂದಾಗ ಸಹಜವಾಗಿ JDS ಜೊತೆಗೆ ದೂರ ಸರಿತಾ ಇದ್ದಾರೆ. ಅದರಾಗೂ ಈ ಸಲ ಮುಖ್ಯಮಂತ್ರಿ ಹಾಗೇ ಆಗ್ತೀನಿ, ನೀವು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ನಮ್ಮ DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿ DK ಶಿವಕುಮಾರ್ ಅವರು ಅನಭಿಷಿಕ್ತ ದೊರೆ ಒಕ್ಕಲಿಗರು ಹಾಗೂ ಎಲ್ಲ ಸಾಹಿತ್ಯಗಳಿದ್ದಾವೆ. ಅಂಥ ಪ್ರಸಂಗ ಏನಾದರೂ ಆಯ್ತಪ್ಪ ಅಂದ್ರೆ ನಮ್ಮ JDS ಪೂರ್ಣ ಪ್ರಮಾಣದಲ್ಲಿ ಇಲ್ಲೇನೋ ಅನ್ನುವಂಥ ಪ್ರಸಂಗ. ಅದಕ್ಕಾಗಿ ಮೇಲೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಎಷ್ಟೋ ಇದ್ದರೂ ಸಹಿತ ವಿಚಾರಧಾರೆ ನಮ್ಮಂಥ ಸೇಮ್ ಇದ್ದಾಗ ಅವ್ರನ್ನೆಲ್ಲ ಮುಂದೆ ಹಾಕೊಂಡು ಹೋಗಬೇಕಾಗಿದ್ದು ಒಂದು ಕೆಲಸ. ಆ ಕೆಲಸವನ್ನು ಇಲ್ಲಿವರೆಗೆ ನಮ್ಮ ದೇವೇಗೌಡರು ಮಾಡಲಿಲ್ಲ. ಅವರನ್ನು 2ನೇ ದರ್ಜೆ ನಾಯಕರಂತ ಉಳಿದು ಬಂದರು. ಏನಿದ್ರು ಅವ್ರ ಮಕ್ಕಳ, ಅವ್ರ ಮೊಮ್ಮಕ್ಕಳ, ಮರಿಮಕ್ಕಳ ಇವನ್ನೆಲ್ಲ ಅಧಿಕಾರ ತರಬೇಕು ಅನ್ನುವಂಥ ಉದ್ದೇಶದಿಂದ ಈ ಹಿನ್ನೆಲೆಯಲ್ಲೇ ಸ್ವಲ್ಪ JDS ಅಥವಾ ನಮ್ಮ ದೇವೇಗೌಡರು ಅಂದರೆ ತಪ್ಪಿದ್ರು ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾವೆ. ಕೇಳೋದೇನು ಸತ್ಯನೂ ಅದ. ಇನ್ನು ಮುಂದಿನ ದಿನದಲ್ಲಿ ಏನಾಗ್ಬೋದು, ನಮ್ಮ ದೇವೇಗೌಡರು JDS ಒಂದು ಜೀವಂತಿಕೆಯನ್ನು ಪಡಿಬೋದಾ ಅಥವಾ ದೊಡ್ಡ ವಿರೋಧ ಪಕ್ಷ ಆಗ್ಬೋದಾ? ಮತ್ತು ಆಡಳಿತಕ್ಕೆ ಬರೋದಕ್ಕಂತೂ ಭಾಳ ಕಷ್ಟ ಅದ. ಮುಖ್ಯಮಂತ್ರಿ ಮೇನೂ ಆದರೂ ನಮ್ಮ ಕುಮಾರಸ್ವಾಮಿಗಳು, ಅದರ ಮುಂದಿನ ದಿನದಲ್ಲೇ ಅದು ಆಗ್ತದೆ ಅಂಥದ್ದು ಗ್ಯಾರಂಟಿ ಇಲ್ಲ. ಅದೇನೋ ಆಗಲಿ ಪ್ರಯತ್ನಂತೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ರೇವಣ್ಣವರಾಗಿರ್ಬೋದು, ದೇವೇಗೌಡರು ಇನ್ನೂ ಆದರೂ ಸಹಿತ ಏನೋ ಪ್ರಯತ್ನ ಮಾಡ್ತಾ ಇರ್ತಾ ಇರ್ತಾರೆ. ಆ ಎಲ್ಲ ದಿಶೆಯಲ್ಲಿ ಈ ನಮ್ಮ JDS ಮತ್ತೊಂದು ಪ್ರಬಲ ಪಕ್ಷ ಹೊರಹೊಮ್ಮತದನ ಅನ್ನುವಂಥ ಪ್ರಶ್ನೆ ಅಂತ್ಯದ. ನೋಡೋಣ, ಹೊರಗೆ ಬಂದಾಗ ಎಲ್ಲರೂ ಸ್ವಾಗತ ಮಾಡೋಣ ಅದನ್ನು. ಆದರೆ ಅದಕ್ಕೂ ಒಂದು ರೀತಿಯಿಂದ ಒಂದು ತೊಂದರೆ ಆಗುವಂಥ ಸಾಧ್ಯತೆಗಳು ಎಲ್ಲ ಕಂಡು ಬರ್ತಾ ಇದ್ದಾವೆ. ಏನೋ ಆಗಲಿ ಪ್ರಜ್ವಲ್ ರೇವಣ್ಣ ಹೊರಗೆ ಬರೋದು ಕಷ್ಟ, ನಿಖಿಲ್ ಒಬ್ಬರಿಂದ ಪಕ್ಷ ಕಟ್ಟೋದು ಕಷ್ಟ, ಕುಮಾರಸ್ವಾಮಿಗಳಿಗೆ ಆರೋಗ್ಯದ ಕಾರಣಕ್ಕಾಗಿ ಇನ್ನೂ ಕಷ್ಟ ಆಗಲಿಕ್ಕತ್ತದ. ಒಟ್ಟಾರೆಯಾಗಿ ಯಾವುದಕ್ಕೂ ಆ ಪಕ್ಷ ಉಳಿದಕ್ಕಾಗಿ ಒಂದು ದೊಡ್ಡ ಪವಾಡ ಸದೃಶ ಏನಾದರೂ ಕೆಲಸ ಆಗಬೇಕಾಗಿದೆ, ಅದು ಆಗ್ತದನ ಅನ್ನೋ ಪ್ರಶ್ನೆ. ಏನಾದರೂ ನಿಖಿಲ್ರ ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಸಾಧಿಸಲಿ ಅನ್ನುವಂಥದ್ದು. ಆದರೆ ಇನ್ನೂ ಏನಪ್ಪ ಅಂದ್ರೆ ಮೆಚೂರ್ ಆಗಬೇಕಾಗೈತಿ ಅನ್ನೋದನ್ನು ಮಾತು ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ JDS ಸಲುವಾಗಿ. ನಿಮ್ಗೆ ಏನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಇದು ತಮ್ಮ ಸತ್ಯದ ಕೈಗಿರಲಿ. ನೋಡ್ತಾ ಇರಿ. ವಂದನೆಗಳು.